ಇನ್ನು ಹೊಸ ವರ್ಷ ಇನ್ನೇನು ಹತ್ತಿರದಲ್ಲೇ ಇದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಜೋರಾಗಿ ನಡೀತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಹರಿದು ಬರ್ತಾ ಇದೆ ಹೆಚ್ಚು ಗಾಂಜಾ ಡ್ರಗ್ಸ್. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಂದ ಹೊಸ ಟಾಸ್ಕ್ ನೀಡಲಾಗಿದೆ. ಹೆಚ್ಚು ಡ್ರಗ್ಸ್ ಸಪ್ಲೈ ಆಗುವ ಸ್ಥಳಗಳ ಮಾಹಿತಿ ಕಲೆಗೆ ಸೂಚನೆ ನೀಡಲಾಗಿದೆ. ಈಗಾಗಲೇ ರಿಲೀಸ್ ಆಗಿರುವಂತಹ 103 ಮಂದಿ ಡ್ರಗ್ಸ್ ಪೆಡ್ಲರ್ಸ್ಗಳೇನಿದ್ದಾರೆ, 103 ಜನ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆದ ಪೆಡ್ಲರ್ಸ್ಗಳ ಮೇಲೆ ನಿಗಾ ಇಡೋದಕ್ಕೆ ಸೂಚನೆ ನೀಡಲಾಗಿದೆ. ಇನ್ನು ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆಯನ್ನ ಬರೆಸಿಕೊಂಡು ಎಚ್ಚರಿಕೆಯ ಸೂಚನೆಯನ್ನ ನೀಡಿ ಕಳಿಸೋದಕ್ಕೆ ಸೂಚನೆ ನೀಡಲಾಗಿದೆ. ನೈಜೀರಿಯನ್ ಪ್ರಜೆಗಳು ವಾಸ ಇರುವಂತಹ ಸ್ಥಳಗಳಲ್ಲಿ ಮಫ್ತಿ ಮಾಡಲಾಗ್ತಾ ಇರುವಂಥದ್ದು. ಮಫ್ತಿಯಲ್ಲಿ ಎಲ್ಲ ಗಮನ ಇಡ್ತಾ ಇದ್ದಾರೆ. ರೇವ್ ಪಾರ್ಟಿ ಸ್ಥಳ, ಪಬ್, ಬಾರ್ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಎಲ್ಲೂ ಕೂಡ ಡ್ರಗ್ಸ್ ಅಥವಾ ಗಾಂಜಾ ಇದೆ ಯಾವುದನ್ನು ಕೂಡ ಸಪ್ಲೈ ಮಾಡೋ ಹಾಗಿಲ್ಲ ಅಂತ ಎಚ್ಚರಿಕೆ ನೀಡಲಾಗಿದೆ. ಎಲ್ಲರನ್ನ ಕರೆಸಿ ಎಚ್ಚರಿಕೆ ನೀಡುವಂತೆ ಆಯುಕ್ತರಿಂದ ಸೂಚನೆಯನ್ನು ನೀಡಲಾಗಿದೆ. ಹಿರಿಯ ಅಧಿಕಾರಿಗಳಿಗೆ ಎಲ್ಲ ರೀತಿಯಾದಂತಹ ಸೂಚನೆ ನೀಡಲಾಗಿದೆ. ಇನ್ನು ಹೊಸ ವರ್ಷ ಹತ್ತಿರದಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಡ್ರಗ್ಸ್ ಸಪ್ಲೈ ಆಗುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಬೆಂಗಳೂರಿಗೆ ಹರಿದು ಬರ್ತಾ ಇದೆ ಹೆಚ್ಚು ಗಾಂಜಾ ಡ್ರಗ್ಸ್. ಇದನ್ನು ತಡೆಗಟ್ಟುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚು ಡ್ರಗ್ಸ್ ಸಪ್ಲೈ ಆಗುವಂಥ ಸ್ಥಳಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪಬ್ಗಳಿರ್ಬೋದು, ರೇವ್ ಪಾರ್ಟಿ ಆಗುವಂಥ ಜಾಗ ಇರ್ಬೋದು, ಬಾರ್ಗಳಿರ್ಬೋದು, ಎಲ್ಲ ಕಡೆ ಮಾಲೀಕರಿಗೆ ಸೂಚನೆಯನ್ನು ನೀಡಲಾಗಿದೆ.